ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಒಂದು ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಒಂದು ರೆಸಿಪಿ ತಂದಿದ್ದೀನಿ. ತುಂಬ ಈಸಿ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆ ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು ಇದು ರೆಸಿಪಿ ಫ್ರೆಂಡ್ಸ್. ಅದು ಏನು ಅಂದರೆ ನುಗ್ಗೆ ಸೊಪ್ಪಿನ ತಂಬಳಿ. ನೋಡಿ, ನಾನು ನುಗ್ಗೆ ಸೊಪ್ಪು ಒಂದಷ್ಟು ತಂದಿಟ್ಕೊಂಡಿದ್ದೀನಿ. ಎಳೆಯದಾಗಿರಬೇಕು, ತುಂಬ ಅಂದರೆ ಬೆಳೆದಿರಬಾರ್ದು, ಬಲಿತದ ಎಲೆ ಆಗಬಾರ್ದು. ಸ್ವಲ್ಪ ಎಳೆ ಚಿಗುರು ಇರುತ್ತಲ್ವ ಅಂತ ತಂದಿಟ್ಕೋಬೇಕು. ಅದನ್ನೆಲ್ಲ ದಂಟೆಲ್ಲ ಎಳೆ ದಂಟನ್ನೆಲ್ಲ ಮುರಿದು ತಂದಿಟ್ಕೊಂಡಿದ್ದೀನಿ. ಚೆನ್ನಾಗಿ ಸೋಯಿಸ್ಕೊಂಡು ಇದನ್ನು ತೊಳೆದು ಕ್ಲೀನಾಗಿ ಒಂದು ಸರಿ ತೊಳೆದಿಟ್ಕೊಂಡಿದ್ದೀನಿ. ಇನ್ನೊಂದು ಸರಿ ಅದನ್ನೆಲ್ಲ ಸೋಯಿಸ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ಎಲೆ ಬಂದಿದೆ. ಈ ಥರ ಎಲೆ ಇರಬೇಕು, ತುಂಬ ಬೆಳೆದಿದ್ದಂಗೆ ತರಬಾರ್ದು. ಈ ಥರ ಸಣ್ಣ ದಂಟು ಇರುತ್ತಲ್ಲ, ಆ ಥರ ತಂದ್ಕೊಂಡು ಇದನ್ನೆಲ್ಲ ಸೋಯಿಸಿ ನಾನು ನೋಡಿ ಎಲೆನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಒಂದು ಸರಿ ತೊಳೆದಿಟ್ಕೊಂಡಿದ್ದೆ. ಈಗ ಮತ್ತೊಂದು ಸರಿ ತೊಳಿತೀನಿ, ಕ್ಲೀನ್ ತೊಳ್ಕೊಂಡು ಇದನ್ನು ಹುರಿಯೋದು. ತುಂಬ ಸಿಂಪಲ್ ಫ್ರೆಂಡ್ಸ್, ತುಂಬಾ ಹೆಲ್ದಿ, ತುಂಬ ಈಸಿ, ತುಂಬ ಹೆಲ್ದಿ. ಕುಡಿಲಿಕ್ಕೆ ನಮ್ಮ ಕಡೆ ಅಂತೂ ಪ್ರತಿದಿನ ಏನಾದರೂ ಈ ಥರ ತಂಬಳಿ ಇರುತ್ತೆ, ಬೇರೆ ಬೇರೆ ಥರದ್ದು, ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ಇದನ್ನು ನಾನು ತೊಳೆದಿದ್ದನ್ನು ಈ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರಿಲಿಕ್ಕೆ ಇಟ್ಕೊಂಡೆ. ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿದೆ, ಅದನ್ನು ಹುರಿಯೋದು. ಆಮೇಲೆ ಒಂದು 5-6 ಕಾಳು ಮೆಣಸನ್ನು ಹಾಕಿ ಹುರಿಯೋದು. ಇಷ್ಟೇ ಸಿಂಪಲ್ಲು, ತುಂಬಾ ಸಿಂಪಲ್ಲು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಹಾಕೋದು. ಇಷ್ಟೇ ಹಾಕಿ ಜೀರಿಗೆ ಅರ್ಧ ಚಮಚ, ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕಿ ಇದ್ರ ಜೊತೆ ಹುರಿಯೋದು. ಎಣ್ಣೆ ಒಂದು ಸ್ಪೂನ್ ಹಾಕಿ. ತುಂಬ ನೋಡಿ, ಯಾವುದು ಇದರಲ್ಲಿ ಎಣ್ಣೆ ಜಾಸ್ತಿ ಇಲ್ಲ, ಏನಿಲ್ಲ. ಇಷ್ಟು ಹೆಲ್ದಿ, ನ್ಯೂಟ್ರಿಷನ್ನಿಂದ ತುಂಬಿಕೊಂಡಿರುತ್ತೆ ಇದು. ನುಗ್ಗೆ ಸೊಪ್ಪಲ್ಲಿ ಪ್ರೋಟೀನ್, ನ್ಯೂಟ್ರಿಷನ್ ತುಂಬ ಭರ್ಪೂರ್ ಸಿಗುತ್ತೆ ನಿಮಗೆ. ಆರಾಮಾಗಿ ಮಾಡ್ಕೊಂಡು ಕುಡೀರಿ. ಆಮೇಲೆ ಇದನ್ನು ಹುರಿದು ಆಯಿತು, ಒಂದು 3-4 ನಿಮಿಷ ಹೀಗೆ ಹುರಿಬೇಕು. ಆಮೇಲೆ ಈಗ ಹುರಿದು ಸ್ವಲ್ಪ ಈಗ ಇಟ್ಟಿದ್ದೀನಿ, ಈಗ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಕಾಯಿ ಜೊತೆ ರುಬ್ಬಬೇಕು ಅಷ್ಟೇ. ತುಂಬ ಈಸಿ. ನೋಡಿ, ನೀವು ಕುಡಿಲಿಕ್ಕಂತೂ ಇಷ್ಟು ಚೆನ್ನಾಗಿರುತ್ತಲ್ವ, ಬೇಸಿಗೆ ಟೈಮಲ್ಲಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು. ನೋಡಿ, ಹುರಿದಾಯಿತು. ನಾನು ಹಸಿ ಕೊಬ್ಬರಿ ಸ್ವಲ್ಪ ನೀರು ಆರಿತ್ತು ಅಂತ ಕೊಬ್ಬರಿನ ಒಂದು ಸೈಡಿಂದು ಫುಲ್ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಈಗ ರುಬ್ಕೋತಾ ಇದ್ದೀನಿ. ಅದನ್ನು ಹುರಿದಿದ್ದನ್ನು 2 ರುಬ್ಬಿ ಮಧ್ಯದಲ್ಲಿ ಸ್ವಲ್ಪ ಮೊಸರು, 1 ಬೌಲ್ ಮೊಸರಿಟ್ಟು ಸ್ವಲ್ಪ ತೆಳ್ಳಗೆ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿಕ್ಕೆ ಹಾಕ್ಕೋತಾ ಇದ್ದೀನಿ. ನೀರನ್ನು ಅದು ರುಬ್ಕೊಂಡು ಮಧ್ಯೆ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ರುಬ್ಬಬೇಕು. ಇನ್ನೊಂದು ಸ್ವಲ್ಪ ನಂಗೆ ರುಬ್ಬಬೇಕು ಅನ್ನಿಸ್ತು, ರುಬ್ಕೊಂಡೆ. ಆಮೇಲೆ ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ ರುಬ್ಬಿದ್ದನ್ನು. ಇದಕ್ಕೆ ನಮಗೆ ಎಷ್ಟು ನೀರು ಬೇಕು, ಒಂದು 2 ಗ್ಲಾಸ್ ನೀರು ನಾನು ಆ್ಯಡ್ ಮಾಡ್ಕೋತಾ ಇದ್ದೇನೆ. ಜಾರಿಗೆಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳೆದು ಎಲ್ಲ ನೀರು ಸೇರಿಸ್ತಾ ಇದ್ದೇನೆ. ನೋಡಿ, ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ಇದು ನೀವು ಅನ್ನಕ್ಕೂ ಕಲಿಸ್ಕೊಂಡು ಊಟ ಮಾಡ್ಬೋದು. ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ನೋಡಿ, ನಾನು ಆಮೇಲೆ ಒಂದು ಕಡೆದಿದ್ದು ಒಂದು ಬೌಲಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೇನೆ. ಅದು ಸಿಹಿ ಮಜ್ಜಿಗೆ, ಅಂದರೆ ಹುಳಿ ಇರಬಾರ್ದು, ಆ ಥರ ಹುಳಿ ಆಗಬಾರ್ದು ಇದು. ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಟೇಸ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿದೆ. ನೋಡಿ, ಆಯಿತು. ಒಂದು ಸಣ್ಣ ಒಗ್ಗರಣೆ ಕೊಟ್ಬಿಡೋಣ ಈಗ ಇದಕ್ಕೆ. ಒಂದು ಕಡಾಯಲ್ಲಿ, ಅದೇ ಕಡಾಯಲ್ಲಿ ನಾವು ಸೊಪ್ಪನ್ನು ಹುರ್ಕೊಂಡಿದ್ವಲ್ಲ, ಅದರಲ್ಲೇ ಒಂದು ರೆಡ್ ಚಿಲ್ಲಿ, ಒಂದು ಕೆಂಪು ಮೆಣಸಿನಕಾಯಿ, ಖಾರ ಇರಲ್ಲ ಹಾಗೆ ಒಂದು ಹಾಕಿ, ಒಂದು ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕಿ ಚೆನ್ನಾಗಿ ಹುರಿದು ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೊಂಡು ಅದನ್ನು ಒಗ್ಗರಣೆನ ನಾವು ತಂಬಳಿ ಕೊಟ್ಟರಾಯ್ತು. ತಂಬಳಿ ಎಷ್ಟು ಈಸಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ ನೀವು ಫ್ರೆಂಡ್ಸ್. ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಾನು ಇವತ್ತು ಫಸ್ಟ್ ಕನ್ನಡದಲ್ಲಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಂದು ಹಿಂದಿದು ಇರ್ತಿತ್ತು. ನನ್ನ ಫ್ರೆಂಡ್ಸಿಗೋಸ್ಕರ ನಾನು ಕನ್ನಡದಲ್ಲೇ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಮ್ಮ ಕರ್ನಾಟಕದ, ಅದು ಉತ್ತರ ಕನ್ನಡ ಜಿಲ್ಲೆ ಸ್ಪೆಷಲ್ ತಂಬಳಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್.